ಇನ್ನು ರಾಹುಲ್ ಗಾಂಧಿಯವರ ಬಗ್ಗೆನೂ ಕೂಡ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿಯವರ ಬಗ್ಗೆ ಮಾತನಾಡಿರುವಂಥ ಮಾತುಗಳು, ಮಂಡ್ಯದಲ್ಲಿ ರಾಹುಲ್ ಗಾಂಧಿ ನಡೆಸಿದಂಥ ಸಮಾವೇಶ ಇದೆಯಲ್ಲ, ಆ ಸಮಾವೇಶದ ಬಗ್ಗೆ ಕರ್ನಾಟಕದ ಅಧ್ಯಕ್ಷರು ಯಾರು, ಉಪಮುಖ್ಯಮಂತ್ರಿ ಬಗ್ಗೆ ಅವ್ರಿಗೆ ಯಾರು ಗೊತ್ತಿಲ್ಲ, ಅಧ್ಯಕ್ಷರು ಯಾರು, ಉಪಮುಖ್ಯಮಂತ್ರಿ ಯಾರು ಅಂತ ಗೊತ್ತಿಲ್ಲ ಅಂತ. ಯಾಕಂದರೆ ಎಲ್ಲವನ್ನೂ ಕೂಡ ಸೇರಿಸಿ ಹೇಳಿದಾರಲ್ಲ ಅವರು. ಇನ್ನು ರಾಹುಲ್ ಗಾಂಧಿ ಇನ್ನೇನು ಪ್ರಚಾರ ಮಾಡ್ತಾರೆ, ಇದು ಕುಮಾರಸ್ವಾಮಿ ಅವರ ಪ್ರಶ್ನೆ. ಶಿವಮೊಗ್ಗದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ. ಏನಿಲ್ಲ, ಪಾಪ ಪ್ರಚಾರ ಮಾಡಿದ್ದಾರೆ. ಅದು ಅಧ್ಯಕ್ಷ ಯಾರು, ಮುಖ್ಯಮಂತ್ರಿಗಳು ಯಾರು ಅಂತಲೇ ಗೊತ್ತಿಲ್ಲ ಅವರಿಗೆ ಕರ್ನಾಟಕದಲ್ಲಿ. ಇನ್ನು ಯಾವ ಪ್ರಚಾರ ಮಾಡೋಗಿದ್ದಾರೆ ತಿಳ್ಕೊಳ್ಳಿ. ರಾಹುಲ್ ಗಾಂಧಿ ಬಂದು ಪ್ರಚಾರ ಮಾಡೋಗಿದ್ದಾರೆ ಸರ್. ಏನಿಲ್ಲ, ಪಾಪ ಪ್ರಚಾರ ಮಾಡಿದ್ದಾರೆ. ಅದು ಅಧ್ಯಕ್ಷ ಯಾರು, ಮುಖ್ಯಮಂತ್ರಿಗಳು ಯಾರು ಅಂತಲೇ ಗೊತ್ತಿಲ್ಲ ಅವರಿಗೆ ಕರ್ನಾಟಕದಲ್ಲಿ. ಇನ್ನು ಯಾವ ಪ್ರಚಾರ ಮಾಡೋಗಿದ್ದಾರೆ ತಿಳ್ಕೊಳ್ಳಿ. ರಾಹುಲ್ ಗಾಂಧಿ ಬಂದು ಪ್ರಚಾರ ಮಾಡೋಗಿದ್ದಾರೆ ಸರ್. ಏನಿಲ್ಲ, ಪಾಪ ಪ್ರಚಾರ ಮಾಡಿದ್ದಾರೆ. ಅದು ಅಧ್ಯಕ್ಷ ಯಾರು, ಮುಖ್ಯಮಂತ್ರಿಗಳು ಯಾರು ಅಂತಲೇ ಗೊತ್ತಿಲ್ಲ ಅವರಿಗೆ ಕರ್ನಾಟಕದಲ್ಲಿ. ಇನ್ನು ಯಾವ ಪ್ರಚಾರ ಮಾಡೋಗಿದ್ದಾರೆ ತಿಳ್ಕೊಳ್ಳಿ. ರಾಹುಲ್ ಗಾಂಧಿ ಬಂದು ಪ್ರಚಾರ ಮಾಡೋಗಿದ್ದಾರೆ ಸರ್. ಏನಿಲ್ಲ, ಪಾಪ ಪ್ರಚಾರ ಮಾಡಿದ್ದಾರೆ. ಅದು ಅಧ್ಯಕ್ಷ ಯಾರು, ಮುಖ್ಯಮಂತ್ರಿಗಳು ಯಾರು ಅಂತಲೇ ಗೊತ್ತಿಲ್ಲ ಅವರಿಗೆ ಕರ್ನಾಟಕದಲ್ಲಿ. ಇನ್ನು ಗ್ಯಾರಂಟಿಗಳ ಬಗ್ಗೆ ವಿಜಯೇಂದ್ರ ಆಡಿದಂಥ ಮಾತು, ಗ್ಯಾರಂಟಿಗಳು ಎಷ್ಟು ದಿವಸ ಇರ್ತವೆ, ಗ್ಯಾರಂಟಿಗಳನ್ನು ಕೈ ಬಿಟ್ಟು ಬಿಡ್ತಾರೆ ಅನ್ನುವಂಥ ಮಾತು. ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ CM ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ನಿಲ್ಲಿಸಲ್ಲ, ಇದು ತಾತ್ಕಾಲಿಕ ಅಲ್ಲ, ಮುಂದಿನ ವರ್ಷಕ್ಕೂ ಸೇರೇ ದುಡ್ಡು ಇಟ್ಟಿದ್ದೀವಿ. ಇದು CM ಸಿದ್ದರಾಮಯ್ಯ ಕೊಟ್ಟಿರುವಂಥ ಸ್ಪಷ್ಟನೆ. ಖಂಡಿತವಾಗ್ಲೂ ಗ್ಯಾರಂಟಿ ಯೋಜನೆ ಮುಂದುವರಿಸುವಂಥ ಕೆಲಸ ಮಾಡ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಗರೀಬಿ ಹಠಾವ್ ನಾಟಕ ಮುಗೀತು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಹೊಸ ನಾಟಕ ನಡೀತಾ ಇದೆ. ಗ್ಯಾರಂಟಿ ನಾಟಕ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು. ಇವತ್ತು ಒಂದು ಕೈಯನ್ನ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಯಿಂದ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಪುಣ್ಯಾತ್ಮ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಮೊದಲ ಪುಣ್ಯದ ಕೆಲಸ ಏನು ಗೊತ್ತಾ? ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತನ ಬದುಕು ಹಸನಾಗಬೇಕು ಅಂತೇಳಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ನರೇಂದ್ರ ಮೋದಿಜಿಯವರು 6,000 ರೂಪಾಯಿ ಕೊಡ್ತಾ ಇದ್ರೆ, ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು 4,000 ರೂಪಾಯಿ ಕೊಡ್ತಾ ಇದ್ರು. ಏನ್ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು? ಮುಖ್ಯಮಂತ್ರಿಯಾಗಿ 48 ಗಂಟೆಗಳಲ್ಲಿ ಯಡಿಯೂರಪ್ಪನವ್ರು ಕೊಡ್ತಿದ್ದಂಥ ಕಿಸಾನ್ ಸಮ್ಮಾನ್ ಯೋಜನೆ 4,000 ರೂಪಾಯಿನ ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಕರ್ನಾಟಕದಲ್ಲಿ ಈ ಟರ್ಮು ನಾವೇ ಇರ್ತೀವಿ, ಮುಂದಿನ ಟರ್ಮು ನಾವೇ ಇರ್ತೀವಿ. ಯಾವ ಕಾರಣಕ್ಕೂ ಕೂಡ ಈ ಯೋಜನೆಗಳನ್ನು ನಿಲ್ಲಿಸಲ್ಲ, ಗ್ಯಾರಂಟಿಗಳನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಮುಂದಿನ ವರ್ಷಕ್ಕೆ ಅದಕ್ಕೋಸ್ಕರನೇ 52,000 ಕೋಟಿ ರೂಪಾಯಿಯನ್ನು ಬಜೆಟ್ನಲ್ಲಿ ಇಟ್ಟಿದ್ದೀವಿ.